ಪಾಪ ಮಾಡಿದೆ ಅಂತ ಈ ಶಿಕ್ಷೆನ ಕೊಡ್ತಾ ಇದೆಯಾ ತಂದೆ? ಹುಡ್ತಾನೆ ತಾಯಿನ ಕಿತ್ಕೊಂಡೆ, ಬೆಳೆದ ಅಣ್ಣಂದ್ರ ಆಶಯದಲ್ಲಿ ಬೆಳೆದೆ. ಆದ್ರೆ ಇವತ್ತು ಗಂಡ ನನಗೆ ವ್ಯಭಿಚಾರಿನ ಪಟ್ಟ ಕಟ್ಟಿ ಮನೆಯಿಂದ ಇಷ್ಟೆಲ್ಲ ಆಗಿ ನನ್ನ ಅಣ್ಣನಿಗೆ ಮನೆಗೆ ಬಂದ ನನ್ನ ಅಣ್ಣನಿಗೆ ಒಂದು ಗ್ಲಾಸ್ ನೀರು ಸಹ ಕೊಡ್ದಿರುವಷ್ಟು ಪಾಪಿ ನಾನಾದೆ. ಪಾಪ ನನಗೆ ಬಾಯಿಗೆ ಬಂದ ಹಾಗೆ ಬೈದು ಆಚೆ ಕಳಿಸ್ತೀನಿ. ಇಷ್ಟೆಲ್ಲವೂ ನಡೆದ್ರು ನನ್ನ ತವಳು ಈ ನನ್ನ ದೃಷ್ಟಿ ಬದುಕಿರ್ಬೇಕಾ? ಇಲ್ಲ ತಂದೆ, ನನ್ನ ತವಳು ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಅತ್ತಿಗೆ ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಮ್ಮ ಮನೆ ಆಶಾದೀಪ ನೀವು. ಈ ಆಶಾದೀಪ ಯಾವಾಗಲೂ ಪ್ರಕಾಶಮಾನವಾಗಿ ಬೆಳಗುತ್ತಿರಬೇಕೇ ಹೊರತು ಆರೋಗ್ಯ ಕತ್ತಲಾಗಬಾರದು. ರಾಜೇಶ್, ದ್ವೀಪಕ್ಕೆ ಎಣ್ಣೆನೂ ಖಾಲಿಯಾಗಿದೆ, ಆದ್ರೆ ಬತ್ತಿನೂ ಇಲ್ಲ. ಅತ್ತಿಗೆ ಏನ್ ಮಾತು ಅಂತ ಆಡ್ತೀರಾ? ನಿಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದು. ಎಣ್ಣೆ ಬತ್ತಿ ತೀರೋಗಿ ಅದು ಆರೋವರೆಗೆ ನಾನ್ ಬಿಡ್ತೀನ? ಖಂಡಿತ ಇಲ್ಲ. ಅದರ ಬೆಂಗಾವಲಾಗಿ ಸದಾ ಕಾಯ್ತಾ ಇರ್ತೀನಿ. ಅಯ್ಯೋ, ಅದು ಯಾವ ಜನ್ಮದಲ್ಲಿ ನೀ ನನಗೆ ಮಗ ಆಗಿದ್ಯೋ ಗೊತ್ತಿಲ್ಲ. ನಾನು ಇಷ್ಟೆಲ್ಲ ಅಪೋದರ ಹೊತ್ಕೊಂಡು ಅತ್ತಿಗೆ ನಿಮ್ಮ ಬಾಯಿಂದ ಇಂಥ ಮಾತು ಇಂಥ ಅಪಚಾರ ಬಂದದ್ದೇ ಆದ್ರೆ ನಾನು ನಿನ್ನ ಪಾಲಿಗೆ ಕೆಟ್ಟವನಾಗ್ಬೇಕಾಗುತ್ತೆ. ನೀವು ಸತ್ತೋದ್ರೆ ಎಲ್ಲರೂ ನೆಮ್ಮದಿಯಿಂದ ಇರ್ತೀರಾ? ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಅಣ್ಣಂದಿರು ನಿಮ್ಮ ಮೇಲೆ ತಮ್ಮ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ, ಅಂತವರಿಗೆ ದ್ರೋಹ ಮಾಡ್ತೀರಾ? ನಿಮ್ಮ ಅಣ್ಣಂದರಿಗೆ ಈ ವಿಷಯ ಗೊತ್ತಾದ್ರೆ ನಮ್ಮಣ್ಣ ಜಗದೀಶನ್ ಬಿಡ್ತಾರ? ಖಂಡಿತ ಇಲ್ಲ. ನಿಮ್ಮಿಂದ ಹಾಳಾಗುವುದು ಒಂದು ಮನೆಯಲ್ಲ, 2 ಮನೆನೂ ಹಾಳಾಗಿ ಸರ್ವನಾಶ. ಹೇಳಿ ಅತ್ತಿಗೆ, ಹೇಳಿ. ನನಗೆ ಯಾಕಪ್ಪ ಈ ತರ ಪರಿಸ್ಥಿತಿನ ತಂದಿಲ್ಲಿಸ್ತೆ? ನಾನು ಏನ್ ಮಾಡ್ಬೇಕು ಅಂತ ನನಗೆ ತೋರಿಸ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಪ್ರತಿದಿನ ದಿನೇ ನನಗೆ ಚಿತ್ರಹಿಂಸೆ ಕೊಡ್ತಾನೆ ಬರ್ತಾ ಇದೆಯಲ್ಲ ತಂದೆ. ಹೌದು, ಇದರಿಂದ ನಿನಗೆ ಪ್ರಯೋಜನ ಆದ್ರೂ ಏನು ತಂದೆ? ಏನೇ ಪ್ರಯೋಜನ? ಅತ್ತಿಗೆ ನೀವು ಬದುಕಲೇಬೇಕು. ಬದುಕಿ ನೀವು ನಮ್ಮ ಅಣ್ಣನಿಗೆ ಕಳಂಕಿನಿ ಅಲ್ಲ ನಿಷ್ಕಳಂಕಿನಿ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು. ಸಂಶಯದ ಭೂತ ಕಾಡಿ ನಮ್ಮಣ್ಣ ಈ ರೀತಿ ಆಡ್ತಿದ್ದಾನೆ. ನಮ್ಮ ಅಣ್ಣನಿಗೆ ಸತ್ಯಾಂಶ ತಿಳಿದ ಮೇಲೆ ನಿಮ್ಮನ್ನ ಎಷ್ಟು ದೂರ ಇಟ್ಟಿದ್ದೀನೋ ಅಷ್ಟೇ ಎತ್ತಿರ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತಾನೆ. ಆ ಕಾಲ ಕೂಡಿ ಬರಬೇಕು. ಅಲ್ಲಿ ತನಕ ತಾಳ್ಮೆ ಇರಬೇಕು. ಅತ್ತಿಗೆ ಯಾವ ಕುಂದು ಕೊರತೆ ಇಲ್ಲದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ತಾಯಿ ಮಗನ ಸಂಬಂಧ ಎಂಥದ್ದು ಅನ್ನೋದನ್ನ ನಮ್ಮ ಅಣ್ಣನಿಗೆ ಕಣ್ತಿರು ತೋರಿಸ್ತೀವಿ. ಆ ಕಾಲ ಕೂಡಿ ಬರ್ತದೆ. ಅಲ್ಲಿವರೆಗೆ ನೀವು ನನ್ನ ಅತ್ತಿಗೆ ಅಲ್ಲ, ನನ್ನ ತಾಯಿ. ದಯವಿಟ್ಟು ಇಂಥ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಬೇಡಿ. ರಾಜೇಶ್, ನಾನೆಂತ ಘೋರ ತಪ್ಪು ಮಾಡ್ತಿದ್ದ? ನಿನ್ನ ಹೊತ್ತಿಗೆನ ಸಂಶಯದಿಂದ ನೋಡಿ ನಾನೆಂತ ಘೋರ ಕೃತ್ಯ ಮಾಡ್ತಿದ್ದು. ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು. ಅಣ್ಣ ಅಳಬಾರ್ದ, ನಿನ್ನ ಕಣ್ಣಲ್ಲಿ ನೀರು ಅಳಬಾರ್ದಣ್ಣ, ನೀನು ಅಳಬಾರ್ದು. ಈಗಲಾದ್ರೂ ಕತ್ತಲಾಗಿದ್ದರೆ ಮತ್ತಿಗೆ ಬಾಡು ಬೆಳಕಾಯ್ತಲ್ಲ, ಅದೇ ನನ್ನ ಸಂತೋಷ ಅಣ್ಣ. ಅಣ್ಣ ನಿನ್ನ ಹತ್ರ ನಾನು ಯಾವತ್ತೂ ಏನೂ ಕೇಳಿಲ್ಲ. ಇವತ್ತು ಒಂದು ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯ ಅಣ್ಣ? ರಾಜೇಶ್, ನೀನು ನನ್ನ ಒಡಹುಟ್ಟಿದ ತಮ್ಮನಲ್ವೋ, ನನ್ನ ಪಾಲಿನ ದೇವರು. ನನ್ನ ಜೀವನ ನೀನು ಏನ್ ಬೇಕಾದ್ರೆ ಕೇಳು, ನನ್ನ ಜೀವನೇ ಬೇಕಾದ್ರೆ ಕೇಳು, ಕೊಡ್ತೀನಿ. ಅದೇನ್ ಬೇಕು ಕೇಳು. ಅಣ್ಣ, ದೇವರಂತ ಅತ್ತಿಯನ್ನ ಕೈ ಹಿಡಿದಾಗಿಂದ ಅವರ ಮುಖದಲ್ಲಿ ನಗುನೇ ಕಾಣಲಿಲ್ಲ. ಇನ್ನು ಮುಂದಾದರೂ ಅತ್ತಿಗೆ ಜೊತೆ ಆನಂದವಾಗಿ ಸಂಸಾರ ಎಂಬ ನೌಕೆಯಲ್ಲಿ ಆನಂದ ಸಾಗರದ ಜೊತೆಯಲ್ಲಿ ನೀವಿಬ್ರು ಸಂತೋಷವಾಗಿ ಬಾಳ್ಬೇಕು ಅನ್ನೋದು ನನ್ನ ಆಸೆ ಅಣ್ಣ. ಇದೇ ಅಣ್ಣ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು.
ಆಯ್ತು ರಾಜೇಶ್. ಸೀತಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡೆ. ಅಯ್ಯಯ್ಯೋ ಬೇಡ. ಸದ್ಯ ನೀವು ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ಬಂದ್ರಲ್ಲ, ನನಗಷ್ಟೇ ಸಾಕು. ನೀವು ನನ್ನ ಹತ್ರ ಕ್ಷಮೆ ಕೇಳಬಾರ್ದು ಅಂದ್ರೆ, ನೀವು ಒಳ್ಳೆಯವ್ರಾದ್ರಲ್ಲ, ನನಗಷ್ಟೇ ಸಾಕು ಅಂದ್ರೆ ಸಾಕು. ರಾಜೇಶ್, ನೀನು ನನ್ನ ತಮ್ಮನಲ್ವೋ? ಸಾಕ್ಷಾತ್ ಲಕ್ಷ್ಮಣ. ನಿನ್ನ ಮಾತಿಗೆ ಎದುರಾಗಿ ನಿನ್ನ ಅತ್ತಿಗೆ ನಾನು ನನ್ನ ಧರ್ಮ ಪತ್ನಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಕಣೋ. ಒಂದೇ ಒಂದು ಸಾರಿ ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು. ಸೀತಾ, ನಿನಗೆ ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಈ ನನ್ನ ಗಂಡನ ಕ್ಷಮಿಸಿದೆಯಲ್ಲ, ನಿನ್ನ ಗುಣನ ಮೆಚ್ಚಲೇಬೇಕೆ. ನೀವು ಹೇಳ್ತಿರೋ ಮಾತು ಸತ್ಯನಾ? ನೀವು ನಿಜವಾಗ್ಲೂ ಬದಲಾಗಿದ್ದೀರ ತಾನೆ? ನಿಜವಾಗ್ಲೂ ಬದಲಾಗಿದ್ದೇನೆ, ನನ್ನ ನಂಬು. ಜಗದೀಶ, ಇವತ್ತು ನೀನು ನನ್ನ ಮಗ ಆದ ಕಣೋ. ಬಹಳ ಸಂತೋಷದಿಂದ ಆನಂದವಾಗಿರ್ತೀನಿ ಕಣ ಮನೇಲಿ ನಾನು ಇವತ್ತು. ನನ್ನ ಕಣ್ಣ ನಾನೇ ನಂಬಕ್ಕಾಗಲ್ಲ ಕಣೋ ಜಗದೀಶ. ಈ ಜೀವನದಲ್ಲಿ ಇಷ್ಟು ಬೇಗ ಬಂದಾಯ್ತು ಅಂತ ಆ ದೇವರು ನಂಬಿರಲಿಲ್ಲ ಕಣೋ. ನೀನು ಒಬ್ಬ ಬಂದಾದಲ್ಲ, ಅಷ್ಟೇ ಸಾಕು ನನ್ನ ಸಂತೋಷ. ಅಪ್ಪ, ನಾನು ಬದಲಾಗಬೇಕಾದ್ರೆ ಈ ನನ್ನ ತಮ್ಮ ರಾಜೇಶ್ನೇ ಕಾರಣ ಕಣಪ್ಪ. ಇವನು ನನ್ನ ಕಣ್ಣು ತರಿಸಿದ ದೇವರು ಕಣಪ್ಪ. ಅಪ್ಪ, ನಮಗೆ ಈಗಲಾದರೂ ನೀವು ನಮಗೆ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಸದಾ ನಿಮ್ಮಿಬ್ಬರಿಗೂ ಇದ್ದೇ ಇರ್ತದೆ ಕಣಪ್ಪ. ನಗ್ನಾಗ್ತಾರೆ ಇಬ್ರು ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಂತೋಷ ಕಣಪ್ಪ. ಹಾಗೆ ಆಗಲಿ ಮಾವಯ್ಯ. ಜಗದೀಶ್ ಎಲ್ಲೊಟ್ಟಿದ್ಯೋ? ಡ್ಯಾಡಿ, ಆ ರಮೇಶನ್ಗೆ ಆ ಪ್ರಸಾದನಿಗೆ ಹುಷಾರಿಲ್ಲ, ಅದಕ್ಕೆ ಅವನ್ನ ನೋಡ್ಕೊಂಡು ಬರೋಣ ಅಂತ ಹೋಯ್ತಾ ಇದ್ದ. ಹ್ಞೂ ಕಣ್ರಪ್ಪ, ನೀವು ನೋಡಿದ್ರೆ ನಾನು ಬರ್ತೀನಿ ನಿಮ್ಮ ಜೊತೆಲಿ.